ಹಾಯ್ ಹಲೋ ನಮಸ್ಕಾರ ಎಲ್ಲ ಪ್ರೀತಿಯ ಚಾಲಕ ಮಿತ್ರರಿಗೆ. ಕರ್ನಾಟಕ ಹೈಕೋರ್ಟ್ ಜನವರಿ 23ನೇ ತಾರೀಕು ಬೈಕ್ ಟ್ಯಾಕ್ಸಿಯ ವಿಚಾರವಾಗಿ ಒಂದು ತೀರ್ಪನ್ನು ಕೊಡುತ್ತೆ. ಆದರೂ ಕೂಡ ಇದುವರೆಗೂ ಕೂಡ ಯಾವುದೇ ರೀತಿಯಾದಂತಹ ಕಾನೂನು ರೀತಿಯಾಗಿ ಮತ್ತು ಅದನ್ನ ಕಂಟ್ರೋಲ್ ಮಾಡುವಂತಹ ಯಾವುದೇ ಕೆಲಸ ಕಾರ್ಯಗಳಿಗೆ ರಾಜ್ಯ ಸರ್ಕಾರ ಮುಂದಾಳತ್ವವನ್ನು ವಹಿಸಿಕೊಳ್ಳಿಲ್ಲ. ಸ್ನೇಹಿತರೆ, ಪಕ್ಕದ ರಾಜ್ಯ ಅಂದ್ರೆ ಮಹಾರಾಷ್ಟ್ರದಲ್ಲಿ ಬಜೆಟ್ ಮೇಲಿನ ಅಧಿವೇಶನದಲ್ಲಿ ನಿನ್ನೆ ಒಂದು ಉತ್ತಮವಾದಂತಹ ಚರ್ಚೆ ನಡೆದಿದೆ. ತಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಬೈಕ್ ಟ್ಯಾಕ್ಸಿಯ ವಿಚಾರ ನಮ್ಮ ಕರ್ನಾಟಕದಲ್ಲಿರುವಂತಹ ಹಲವಾರು ಯೂಟ್ಯೂಬರ್ಗಳು ಏನು ಬೈಕ್ ಟ್ಯಾಕ್ಸಿಯ ಪರವಾಗಿ ಕಾನೂನನ್ನ ರೂಪಿಸಲು ಯೋಗ್ಯತೆ ಇಲ್ಲದೆ ಇರತಕ್ಕಂತಹ ವಿಚಾರವನ್ನ ಇಟ್ಟುಕೊಂಡು ಹಲವಾರು ಜನ ವಿಡಿಯೋಗಳನ್ನ ಮಾಡ್ತಾರೆ. ಅದರಲ್ಲಿ ಬೈಕ್ ಟ್ಯಾಕ್ಸಿ ಅಸೋಸಿಯೇಷನ್ ಕಟ್ಕೊಂಡಿರ್ತಕ್ಕಂಥವ್ರು ಕೂಡ ಒಂದು ಮಾಧ್ಯಮದಲ್ಲಿ ಹೇಳಿಕೆ ಕೊಡುವ ಸಂದರ್ಭದಲ್ಲಿ ನಮಗೆ ವೈಟ್ ಬೋರ್ಡ್ ನಲ್ಲೇ ಸೇವೆ ಕೊಡೋದಕ್ಕೆ ಅನುಮತಿಯನ್ನ ಕೊಡಬೇಕು ಅಂತ ಕೂಡ ಕೇಳ್ತಾರೆ. ಅಂದ್ರೆ ನಾವು ಅರ್ಥ ಮಾಡ್ಕೋಬೇಕು, ರಾಜ್ಯ ಸರ್ಕಾರಕ್ಕೆ ತೆರಿಗೆಯನ್ನ ಕಟ್ಟದೆ ತಿನ್ಕೊಂಡು ಉಣ್ಕೊಂಡು ಆರಾಮಾಗಿ ನಾವು ವೈಟ್ ಬೋರ್ಡ್ ನಲ್ಲೇ ಸೇವೆ ಕೊಡ್ತೀವಿ ಅಂತೇಳಿ ಅವರು ಹೇಳಿಕೆಗಳನ್ನ ಕೊಡ್ತಾರೆ. ಈ ಎಲ್ಲಾ ಹೇಳಿಕೆಗಳನ್ನ ಗಮನಿಸಿದಂತ ಸಂದರ್ಭದಲ್ಲಿ ನಿನ್ನೆ ಮಹಾರಾಷ್ಟ್ರದಲ್ಲಿ ಬಜೆಟ್ ಮೇಲಿನ ಅಧಿವೇಶನದಲ್ಲಿ ನಡೆಯುವಂತಹ ಸಂದರ್ಭದಲ್ಲಿ ದೊಡ್ಡ ಮಟ್ಟಕ್ಕೆ ಬೈಕ್ ಟ್ಯಾಕ್ಸಿಗೆ ಸಂಬಂಧಪಟ್ಟಂತೆ ಬಿಗ್ ಶಾಕ್ ಅನ್ನ ಕೊಟ್ಟಿದೆ ಅಂತಂದ್ರೆ ಯಾವುದೇ ರೀತಿಯಾದ ತಪ್ಪಾಗಲಾರದು. ಸ್ನೇಹಿತರೆ, ಹೊಸ ಆಟೋ ಮತ್ತು ಆಪ್ ಆಧಾರಿತ ಟ್ಯಾಕ್ಸಿ ಪರವಾನಗಿಯನ್ನ ಸಂಪೂರ್ಣವಾಗಿ ನಿಷೇಧ ಮಾಡಿದ್ದಾರೆ. ಅಂದ್ರೆ ಇನ್ ಮುಂದೆ ಮಹಾರಾಷ್ಟ್ರದಲ್ಲಿ ಹೊಸ ಆಟೋ ರಿಕ್ಷಾ ಹೊಸ ಪರವಾನಗಿ ಅಂದ್ರೆ ಪರ್ಮಿಟ್ ಅನ್ನ ಕೊಡುವಂತದ್ದು ಮತ್ತು ಆಪ್ ಆಧಾರಿತ ಟ್ಯಾಕ್ಸಿ ಪರವಾನಗಿಯನ್ನ ನೀಡುವುದನ್ನ ಅಂದ್ರೆ ಏನ್ ಅಗ್ರಿಗೇಟರ್ ಕಂಪನಿಗಳಿದಾವೆ, ಈ ಕಂಪನಿಗಳಿಗೆ ಹೊಸ ಹೊಸ ಕಂಪನಿಗಳು ಏನ್ ಬಂದು ನಮಗೆ ಲೈಸೆನ್ಸ್ ಕೊಡಿ ಅಂತ ಹೇಳಿ ಅನುಮತಿಯನ್ನ ಕೇಳ್ತಾರೆ. ಈ ಎರಡು ವಿಚಾರವನ್ನ ನಿಷೇಧ ಮಾಡಿದ್ದಾರೆ, ಸಂಪೂರ್ಣವಾಗಿ ನಿಲ್ಲಿಸಲಾಗಿದೆ. ತಾತ್ಕಾಲಿಕವಾಗಿ ಅದನ್ನ ನಿಲ್ಲಿಸಿದ್ದಾರೆ. ಏನು ಹಳೆ ಪರ್ಮಿಟ್ಗಳಿರುತ್ತೆ ಆ ಹಳೆ ಪರ್ಮಿಟ್ಗಳನ್ನ ಮಾತ್ರ ಮಾನ್ಯತೆಯನ್ನ ತೆಗೆದುಕೊಂಡು ಅದನ್ನ ಹೊಸದಾಗಿ ಅರ್ಜಿ ಸ್ವೀಕೃತಿಯನ್ನ ಯಾವುದನ್ನು ಕೂಡ ಮಾಡೋದಿಲ್ಲ, ಹಳೆದನ್ನ ರಿನ್ಯೂವಲ್ ಮಾಡ್ಕೊಡೋದಕ್ಕೆ ಅವಕಾಶಗಳನ್ನ ಒಂದು ಚರ್ಚೆ ಚೆನ್ನಾಗಿ ನಡೆದಿದೆ. ಬೈಕ್ ಟ್ಯಾಕ್ಸಿ ಸೇವೆಗಳ ಮೇಲೆ ದೊಡ್ಡ ಕ್ರಮವನ್ನ ಕೈಗೊಂಡಿರ್ತಕ್ಕಂತಹ ಒಂದು ವಿಧಾನಸಭೆ ಸರ್ಕಾರವು ಪ್ರಮುಖ ಬೈಕ್ ಟ್ಯಾಕ್ಸಿ ಕಂಪನಿಗಳಾದ ಓಲಾ, ಊಬರ್, ರ್ಯಾಪಿಡೋ ಇವರ ತಾತ್ಕಾಲಿಕ ಲೈಸೆನ್ಸ್ ಗಳನ್ನ ರದ್ದುಗೊಳಿಸಲಾಗಿದೆ. ಇದರಿಂದ ಸೇವೆಗಳು ಸಂಪೂರ್ಣವಾಗಿ ನಿಂತು ಹೋಗಿದೆ. ಲೆಕ್ಕ ಹಾಕೊಳ್ಳಿ, ಓಲಾ, ಊಬರು, ರ್ಯಾಪಿಡೋ ಏನು ಸಂಸ್ಥೆಗಳು ಸರ್ಕಾರದ ಆದೇಶವನ್ನ ಧಿಕ್ಕರಿಸಿ ಸೇವೆಗಳನ್ನ ಕೊಡ್ತಾ ಇದ್ದು, ಇದ್ರ ವಿರುದ್ಧವಾಗಿ ಬ್ರಹ್ಮಾಸ್ತ್ರವನ್ನೇ ಹೂಡಿರ್ತಕ್ಕಂತಹ ಮಹಾರಾಷ್ಟ್ರ ಸರ್ಕಾರ 3 ಕಂಪನಿಗಳ ಲೈಸೆನ್ಸ್ ಗಳನ್ನ ರದ್ದುಗೊಳಿಸಲಾಗಿದೆ. ಲೈಸೆನ್ಸ್ ಅನ್ನ ರದ್ದುಗೊಳಿಸೋದಕ್ಕೆ ಮೂಲ ಕಾರಣ ಬಂದು ಕಂಪನಿಗಳು ಏನು ಓಲಾ, ಊಬರು, ರ್ಯಾಪಿಡೋ ಇದೆ, ಈ ಕಂಪನಿಗಳು ಎಲೆಕ್ಟ್ರಿಕ್ ವಾಹನಗಳನ್ನ ಬಳಕೆ ಮಾಡಿ ಸೇವೆಯನ್ನ ಕೊಡಬೇಕು ಅಂತಕ್ಕಂಥದ್ದನ್ನ ಏನು ಈ ಹಿಂದೆ ರಾಜ್ಯದಲ್ಲೂ ಕೂಡ ದೊಡ್ಡ ಮಟ್ಟಕ್ಕೆ ಚರ್ಚೆ ಆಗಿತ್ತು. ಈ ವಿಚಾರವನ್ನ ಇಟ್ಕೊಂಡಂತಹ ಅಲ್ಲಿ ಒಂದು ಮಹಾರಾಷ್ಟ್ರದಲ್ಲಿ ಒಂದು ಕಾನೂನನ್ನ ತಗೊಂಡು ಬಂದಿರ್ತಾರೆ. ಎಲೆಕ್ಟ್ರಿಕ್ ವಾಹನಗಳಿಗೆ ಸಪರೇಟ್ ಆದಂತಹ ಒಂದು ಕಾನೂನನ್ನ ತಗೊಂಡು ಬಂದಿರ್ತಾರೆ. ಅವರು ನೀವು ಇವಿ ವಾಹನಗಳಲ್ಲಿ ಸಾರ್ವಜನಿಕ ಸೇವೆಯನ್ನ ಕೊಡಿ ಅಂತ ಹೇಳಿರ್ತಾರೆ. ಆದ್ರೆ ಇವರು ಆ ಕಾನೂನನ್ನೇ ಧಿಕ್ಕರಿಸಿ ಎಲೆಕ್ಟ್ರಿಕ್ ಅಂದ್ರೆ ಬಿಟ್ಟು ಪೆಟ್ರೋಲ್ ವಾಹನಗಳಲ್ಲಿ ಸೇವೆಯನ್ನ ಕೊಡ್ತಾ ಇರ್ತಾರೆ. ಇದಕ್ಕೆ ಸರಿಯಾಗಿ ಟಕ್ಕರ್ ಕೊಟ್ಟಿದ್ದಾರೆ ಸರ್ಕಾರಗಳು. ಅನೇಕರು ವೈಟ್ ಪ್ಲೇಟ್ ಖಾಸಗಿ ವಾಹನಗಳನ್ನ ಬಳಕೆಯನ್ನ ಮಾಡಿ ವ್ಯವಹಾರಕ್ಕೆ ಬಳಕೆಯನ್ನ ಮಾಡ್ತಾ ಇರ್ತಾರೆ. ಇದು ಒಂದು ಕಾರಣವನ್ನ ಕೊಟ್ಟಿದ್ದಾರೆ. ಈ ಉಲ್ಲಂಘನೆಗಳ ಹಿನ್ನೆಲೆಯಲ್ಲಿ ಕಂಪನಿಗಳ ನಿರ್ದೇಶಕರುಗಳ ಮೇಲೆ ಅಪರಾಧ ಪ್ರಕರಣ FIR ಅನ್ನ ದಾಖಲು ಮಾಡುವಂತಹ ಕೆಲಸವನ್ನ ಮಾಡಿದ್ದಾರೆ. ಇದೇ ಒಂದು ಕೆಲಸವನ್ನ ನಿಜವಾಗ್ಲೂ ಕೂಡ ಕರ್ನಾಟಕ ರಾಜ್ಯ ಸರ್ಕಾರ ಮಾಡುತ್ತಾ ಅಂತ ನೋಡಿದ್ರೆ ಯಾವುದೇ ಕಾರಣಕ್ಕೂ ಮಾಡೋದಿಲ್ಲ ಅಂತ ಅನ್ಕೋಬೇಕು. ಯಾಕೆಂದ್ರೆ ಇಲ್ಲಿರುವಂತಹ ಭ್ರಷ್ಟಾಚಾರ ಯಾವ ಮಟ್ಟಕ್ಕಿದೆ ಅಂತಕ್ಕಂಥದ್ದನ್ನ ತಾವೆಲ್ಲರೂ ಕೂಡ ನೋಡಿರ್ತೀರಾ. ಹಾಗಾಗಿ ಇಂತಹ ಒಂದು ಪ್ರಮುಖ ಅಂಶಗಳು ಮತ್ತು ಪ್ರಮುಖ ಕಾರಣವನ್ನ ಇಟ್ಟುಕೊಂಡು ಯಾವುದೇ ಕಾರಣಕ್ಕೂ ರಾಜ್ಯ ಸರ್ಕಾರ ಅಂತಹ ಕಂಪನಿಗಳ ಮೇಲೆ ನಿರ್ದಾಕ್ಷಿಣ್ಯ ಕ್ರಮ ಕೈಗೊಳ್ಳುವಂತಹ ಶಕ್ತಿಯನ್ನು ಹೊಂದಿಲ್ಲ ಅಂತೇಳಿ ನಾವು ಆರೋಪವನ್ನು ಮಾಡಬೇಕಾಗುತ್ತೆ. ಅದ್ರ ಜೊತೆಯಲ್ಲಿ ಹೊಸದಾಗಿ ಒಂದು ಕಾನೂನನ್ನ ತಗೊಂಡು ಬಂದಿದ್ದಾರೆ. ಮುಂದಿನ 2 ತಿಂಗಳಲ್ಲಿ ಹೊಸ ನಿಯಂತ್ರಣ ಕಾನೂನು ಜಾರಿಯಾಗುತ್ತೆ. ಹೊಸ ಬೈಕ್ ಟ್ಯಾಕ್ಸಿಗೆ ಪರವಾನಗಿಯನ್ನ ಕಡ್ಡಾಯವಾಗಿ ಪಾಲಿಸಬೇಕಾಗುತ್ತೆ. ಮಹಾರಾಷ್ಟ್ರ ಬೈಕ್ ಟ್ಯಾಕ್ಸಿ ರೂಲ್ಸ್ 2025ರ ಅನುಸರಣೆಯನ್ನ ಮಾಡಬೇಕಾಗುತ್ತೆ. ಕಡ್ಡಾಯವಾಗಿ ಎಲೆಕ್ಟ್ರಿಕ್ ವಾಹನಗಳನ್ನೇ ಪಬ್ಲಿಕ್ಗೆ ಸರ್ವಿಸ್ ಕೊಡೋದಕ್ಕೆ ಬಳಕೆಯನ್ನ ಮಾಡಬೇಕಾಗುತ್ತೆ. ಪುಷ್ಟೀಕರಣ ಪಡಿಸಿದ ಪ್ರಮಾಣಿಕ ಪ್ರಯಾಣಿಕ ಸುರಕ್ಷತಾ ನಿಯಮಗಳನ್ನ ಅನುಸರಣೆ ಮಾಡಲೇಬೇಕಾಗುತ್ತೆ. ಜೊತೆಗೆ ಸರಿಯಾದ ದಾಖಲೆಗಳೊಂದಿಗೆ ವ್ಯವಹಾರ ಮತ್ತು ವ್ಯಾಪಾರಗಳನ್ನ ಮಾಡಬೇಕಾಗುತ್ತೆ. ಯಾಕೆ ಅಂತಂದ್ರೆ ತಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಬೆಂಗಳೂರಿನಲ್ಲಿ ಓಡ್ತಾ ಇರ್ತಕ್ಕಂತಹ ಹಲವಾರು ವಾಹನಗಳಿಗೆ ಏನೋ ದಾಖಲೆಗಳೇ ಇಲ್ಲ. ಎಲ್ಲಿಯೋ ರಿಜಿಸ್ಟ್ರೇಷನ್ ಆಗಿರ್ತಕ್ಕಂತಹ ವಾಹನಗಳು ಕೂಡ ಇವತ್ತು ಬೆಂಗಳೂರಿನಲ್ಲಿ ಬಂದು ಸೇವೆ ಕೊಡ್ತಾ ಇರ್ತಕ್ಕಂಥದ್ದನ್ನ ಹಲವಾರು ಚಾಲಕರುಗಳು ನೋಡಿರ್ತೀವಿ. ಇದ್ರ ಜೊತೆಯಲ್ಲಿ ಇನ್ನೊಂದು ಹೊಸ ಕಾನೂನನ್ನ ತಗೊಂಡು ಬರ್ತಾ ಇದ್ದಾರೆ, ದಂಡಾಸ್ತ್ರ ಕಾನೂನು. ಅಂದ್ರೆ ಬುಕ್ಕಿಂಗ್ ಮಾಡಿ 10 ನಿಮಿಷಗಳಲ್ಲಿ ಚಾಲಕರು ಆ ಒಂದು ಬುಕ್ಕಿಂಗ್ ಪಾಯಿಂಟ್ಗೆ ಬರಲಿಲ್ಲ ಅಂದ್ರೆ ಪ್ರಯಾಣಿಕರಿಗೆ 100 ರೂಪಾಯಿ ಪರಿಹಾರವನ್ನ ನೀಡಬೇಕು ಅಂತೇಳಿ ಒಂದು ಘೋಷಣೆಯನ್ನ ಮಾಡಿದ್ದಾರೆ. ಈ ಒಂದು 100 ರೂಪಾಯಿ ಪರಿಹಾರವನ್ನ ಯಾರು ಕಟ್ತಾರೆ ಅನ್ನೋದು ಇಲ್ಲಿ ಕ್ವಶನ್ ಮಾರ್ಕ್ ಆಗಿ ಉಳಿದಿದೆ, ಪ್ರಶ್ನಾರ್ಥಕ ಚಿಹ್ನೆಯಾಗಿ ಉಳಿದಿದೆ. ಯಾಕೆಂದ್ರೆ ಅಲ್ಲಿ ಯಾವುದೇ ರೀತಿಯಾದ ಮೆನ್ಷನ್ ಅನ್ನ ಮಾಡಿಲ್ಲ ಅವರು. ಇದನ್ನ ಚಾಲಕರು ಕಟ್ಕೊಡ್ಬೇಕಾ
ಇಲ್ಲ ಕಂಪನಿ ಗ್ರಾಹಕರುಗಳಿಗೆ ಕೊಟ್ಕೊಡ್ಬೇಕಾಗ್ತಕ್ಕಂಥದ್ರ ಬಗ್ಗೆ ಒಂದು ಕ್ಲಾರಿಫಿಕೇಶನ್ ಬೇಕಾಗಿದೆ. ಅದೊಂದು ಕ್ವಶನ್ ಮಾರ್ಕ್ ಆಗಿ ಬಿಟ್ಟಿದ್ದಾರೆ. ಖಾಸಗಿ ವಾಹನಗಳನ್ನ, ಏನು ಖಾಸಗಿ ವಾಹನಗಳು ಅಂದ್ರೆ ವೈಟ್ ಪ್ಲೇಟ್ಗಳು ಏನು ವಾಹನಗಳಿದೆ, ಈ ವಾಹನಗಳನ್ನ ವ್ಯವಹಾರಕ್ಕೆ ಬಳಸಿದ್ರೆ ಕಠಿಣವಾದ ಕಾನೂನನ್ನ ಕ್ರಮವನ್ನ ಕೈಗೊಳ್ಳಬೇಕಾಗುತ್ತೆ ಅಂತಕ್ಕಂಥ ನೇರ ಸಂದೇಶವನ್ನ ಕಂಪನಿಗಳಿಗೆ ಕಳಿಸಿರ್ತಕ್ಕಂಥದ್ದು. ಈ ಎಲ್ಲ ಸಾರಾಂಶಗಳನ್ನ ನೋಡಿದ್ರೆ 3 ಕಂಪನಿಗಳ ನಿರ್ದೇಶಕರ ಮೇಲೆ FIR ಆಗಿರ್ತಕ್ಕಂಥದ್ದು ಮತ್ತು ವೈಟ್ ಪ್ಲೇಟ್ಗೆ ಸಂಬಂಧಪಟ್ಟ ವಾಹನಗಳು ಯಾವುದೇ ರೀತಿಯಾದ ಕ್ರಮ, ಸಾರ್ವಜನಿಕ ಸೇವೆಯನ್ನು ಕೊಡಬಾರದು ಇರತಕ್ಕಂತಹ ಕಾನೂನುಗಳನ್ನು ಗಟ್ಟಿಗೊಳಿಸಿರ್ತಕ್ಕಂಥ ಮಹಾರಾಷ್ಟ್ರ ಸರ್ಕಾರಕ್ಕೆ ಎಲ್ಲ ಆಟೋ ಚಾಲಕರ ಪರವಾಗಿ ಶ್ಲಾಘನೆಯನ್ನ ಕೊಡಬೇಕಾಗುತ್ತೆ. ಹಾಗೆ ಕರ್ನಾಟಕದಲ್ಲಿ ಇದ್ದುಕೊಂಡು ಹಲವಾರು ಜನ ಏನು ಯೂಟ್ಯೂಬರ್ಗಳು, ಬ್ಲಾಗರ್ಗಳಿದ್ದೀರಾ, ತಾವುಗಳು ಕಾನೂನು ಗೌರವಿಸುವುದನ್ನ ಮೊದಲು ಕಲೀರಿ. ಕಂಪನಿಗಳು ಇವತ್ತಿರುತ್ತೆ, ನಾಳೆ ಹೋಗುತ್ತೆ. ಈ ಕಂಪನಿ ಹೋದ್ರೆ ಇನ್ನೊಂದು ಕಂಪನಿ ಬರುತ್ತೆ, ಅಲ್ಲಿ ಸೇವೆಯನ್ನ ಕೊಡಬೇಕಾಗುತ್ತೆ. ಆದ್ರೆ ಕಾನೂನು ಅಂತಕ್ಕಂಥದ್ದು ಆಗಲ್ಲ. ಕಾನೂನನ್ನ ಗೌರವಿಸಿ ತಾವುಗಳು ವಿಡಿಯೋಗಳನ್ನ ಮಾಡಿ ಚಾಲಕರುಗಳಿಗೆ ಉತ್ತಮವಾದ ಸಂದೇಶಗಳನ್ನ ಕೊಡಬೇಕು ಅಂತೇಳಿ ನಾನು ಈ ಮೂಲಕ ನಿಮ್ಮಲ್ಲಿ ಕೇಳ್ಕೊಳ್ತೇನೆ. ಧನ್ಯವಾದಗಳು ಸ್ನೇಹಿತರೆ.